ಮಾವಿನ ಹಣ್ಣ್ರವು ಊರು ಮಾವಿನ ಹಣ್ಣು ಹಣ್ಣು ಬೇಕೇನ್ರವ ಹಣ್ಣು ಮಾವಿನ ಹಣ್ಣು. ಮುಂಜಾನೆ ಮಾವಿನ ಹಣ್ಣು ಮಾರಕ್ಕೆ ಬಂದತ್ತಲ್ಲ ಅಜ್ಜಿ. ಮಾವಿನ ಹಣ್ಣು ಬೇಕನ ಬೇ ನೋಡೋಣ ಹೆಂಗದವ ತೋರಿಸುವ. ಮಳೆ ಬಿದ್ಮೇಲೆ ಮಾವಿನ ಹಣ್ಣು ತಿನ್ಬಾರ್ದು, ಹುಳ ಆಗಿರ್ತಾವ ಅಂತಾರೆ. ಕೊರೋನಾ ಒಂದೆಲ್ಲ ಕಡೆ ಮತ್ತೆ ಬಂದತಿ ಅಂತಾರೆ. ಏನು ಕೊರೋನಾನ ಏನು ಕೊರೋನಾ ಇಲ್ಬೇಡ, ಯಾಕೆ ಒಂದಿಟ್ಟು ಕೆಮ್ಮಿದ್ರು ಕೊರೋನಾ ಅಂತಾರೆ, ಜ್ವರ ಬಂದರೂ ಕೊರೋನಾ ಅಂತಾರೆ, ಶೀತ ಬಂದರೂ ಕೊರೋನಾ ಅಂತಾರೆ. ಮತ್ತೆ ಎಲ್ಲಿ ದುಡ್ಕೊಂಡು ತಿನ್ನಾರ ಹೊಟ್ಟೆ ಮೇಲೆ ಹೊಡಿತತೆ ಏನೋ ಈ ಸರ್ಕಾರ. ಬಾರವೇ ಏನು ಮಾಡೋದು, ಏನೇನು ಆಕತ್ತದ ನೋಡ್ಕೊಂತ ಹೋಗೋದವ. ಇಡುವ ಯಾಕ ಒಂದಿಟ ಅಲ್ವೇ ತಲೆಗೆ ಒಂದು ಸಿಂಬಿನಾರ ಮಾಡಿ ಇಟ್ಕೊಂತಾರೆ ಅವ್ವ. ಹಂಗೆ ಬಂದಿಯಲ್ಲ ತಲೆ ಉರಿಯಲ್ಲನ ಇವ. ಏನು ಮಾಡ್ತೀವಿ ಬಿಡ ತಂಗಿ, ಹೊಟ್ಟೆ ಪಾಡಲ್ಲ. ಬಸ್ ತಪ್ಪಿರ ಹೋಗೋದಾಗಲ್ಲ ಹೇಳಿ ಅವಸರದಾಗ ಹಂಗೆ ಬಂದುಬಿಟ್ಟೆ. ಸೆರಗ ಹಾಕ್ಯಂದ್ರೆ ಹಂಗೆ ಜಾರದವ ಹಂಗೆ ಹೊತ್ಕೊಂಡ್ಬಂದಿತ್ತಾಗ. ಎಲ್ಲಾರ್ದು ಅಷ್ಟ ತಗೋ, ನಂದು ಅಷ್ಟ ನಿಂದು ಅಷ್ಟ. ವಯಸ್ಸಾದ್ಮೇಲೆ ಮನ್ಯಾಗ ಏನು ಚಾಗಿ ಕುಡು ತಿಂಡಿ ತಿಂದು ಬಂದಿ ಇಲ್ಲ. ಇವೆ ನಮ್ಮ ಓಣ್ಯಾಗ ತಗೊಂತಾರನ ಕರಿತೀನಿ. ಭಾಗ್ಯ ಬಾರ ಇಲ್ಲಿ ಮಾವಿನ ಹಣ್ಣು ಬಂದಾವು. ಏನ ಜೇಕ ಹಂಗೆ ಹೋಗಕತ್ತಿ ಬೆಳಿಗ್ಗೆನ? ಏನಿಲ್ಲ ಪಾಪ ವಯಸ್ಸಾದ ಮುದುಕಿ ಮಾವಿನ ಹಣ್ಣು ಹೊತ್ಕೊಂಡು ಮಾರಕ್ಕೆ ಬಂದತಿ ನೋಡು. ಒಂದೊಂದಿಷ್ಟು ತಗೊಂಡ್ರಾತು. ಇವಿ ಅಂತ ಮಾವಿನ ಹಣ್ಣೆ ಅವ. ಊರು ಮಾವಿನ ಹಣ್ಣಲ್ಲೇ ಪೇಟೆಗಾದ್ರೆ ಪೌಡ್ರ್ ಹಾಕಿ ಬಣ್ಣ ಬರಂಗೆ ಮಾಡಿರ್ತಾರೆ. ಇವು ಸಣ್ಣ ಮಾವಿನ ಹಣ್ಣು ರುಚಿ ಇರ್ತಾವ ತಿನ್ನಕ. ಹೌದಾ, ತಗೋಣಂತಗ ಹಂಗಾರ. ಯಮ್ಮ ಕೊರೋನಾ ಬಂದತ್ತೆ ಬೇ, ನೀವು ಮಾಸ್ಕ್ ಗೀಸ್ಕ್ ಹಾಕ್ಯಂಬರ್ಬೇಕು. ವಯಸ್ಸಾಗೈತೆ ನಿನಗೆ. ಕಣ್ಣಲ್ಲೇ ನೀರು ಅದನ್ನು ಕುಡಿಬಾರ್ದು. ಕುಡಿಯಾಕ ಒಂದಿಷ್ಟು ನೀರು ಇಟ್ಕೊಂಬರ್ಬೇಕ ನೀನು. ಯಾವ್ದಾರ ಬರಲಿ ಬಿಡವ, ನಮಗೇನು ಅಂದದ ನಾಡು ಹೋಗಂತತಿ ಕಾಡು ಬಾ ಅಂತತಿ. ಸಾಕಾಗಿದೆ ಬುಟ್ಟಿ ಹೊತ್ಕೊಂಬರೋದ ತ್ರಾಸ ಯವ್ವ ತಾಯಿ. ಇನ್ನು ನೀರಿನ ಬಾಟ್ಲಿ ಪಾಸ್ಕ್ ಎಲ್ಲಿನ ಥರನ ಯವ್ವ. ನೀನು ಹೋಗ್ಲಿ, ಎಲ್ಲ ಹಳ್ಳ್ಯಾಗೂ ಚಲೋ ಇರಲ್ಲ ಬೇ. ನೋಡುವ ನಿಮ್ಮಂಗೆ ಈ ಥರ ಒಳ್ಳೆ ವಿಚಾರ ಹೇಳೋರು ಎಲ್ಲ ಕಡೆನೂ ಸಿಗಲ್ಲ. ನಾನು ಮಾವಿನ ಹಣ್ಣು ಮಾರಕತ್ತಿ 10-15 ವರ್ಷ ಆಯ್ತು. ತರಕಾರಿ ಮಾರ್ತೆ. ಈ ಊರಿಗೆ ಇವತ್ತ ಬಂದೆ ನೋಡೋಣ. ಎಷ್ಟು ಚಲೋ ಮಾತಾಡ್ತೀರಿ ನೀವು. ಮನೆಯಾಗಿರೋವು ಎಷ್ಟು ಕಾಸಿ ಮಾಡಲ್ಲ ನನಗೆ. ಹೋಲ್ ಬಿಡು, ಮನ್ಯಾಗ ವಿಚಾರ ಮಾಡ್ತಿ. ನಾವ ನಿಮ್ಮ ಮನೆಯವ್ರು ಅನ್ಕೊಂಬಿಡು. ಬೇ ಸೊಸಿ ಮಕ್ಕಳಿಲ್ಲನ ಅದಾರವಾ. ಸೊಸಿ ಬಂದಿಂದ ನನ್ನ ಮಗ ದೂರ ಆಗ್ಬಿಟ್ಟು ನನ್ನಿಂದ. ಚಲೋ ಇಲ್ಲನ ಏನು ಹೇಳವ. ಮೊದಲು ಚಲೋ ಇದ್ಲ. ಕಡೆಗೆ ಏನೇನು ಮಾಡಿದ್ರ ಏನು ಗೊತ್ತಿಲ್ಲ. ನನ್ನ ಮಗ ನನ್ನ ಗಂಡ್ರ ಉರಿದು ಬೀಳ್ತಾನೆ. ಅದಕ್ಕೆ ನನ್ನ ಹೊಟ್ಟೆ ಪಾಡನ್ನ ನೋಡ್ಕೋಬೇಕಲ್ಲ. ನನ್ನ ಗಂಡನು ಸತ್ತು ಹೋಗಿ 5-6 ವರ್ಷ ಆತ. ಬದುಕಿರತನ ಎಷ್ಟು ದಿನ ಮಂದಿ ಮನೆ ತಿನ್ನೋಕ್ಕಾಗತಿ. ಹೇಳೋದು ಕರೆನೇ ಬೇ, ಕೈಲಾಗತನ ದುಡ್ಕೊಂಡು ತಿನ್ಬೇಕು. ಏನು ಮಾಡತ್ತಗ. ಇಷ್ಟ ಮಾಡಿ ಬಂದಿಲ್ಲ. ನಾನು ಅದನ್ನ ಕೇಳಿದಲೆ ಸುಳ್ಳ್ಯಾಕೆ ಹೇಳಿ. ಎದ್ದು ಮುಖ ಒರೆಸ್ಕೊಂಡು ಒಂದು ಕಪ್ ಚಾನ ಇಲ್ಲ ನೋಡಿ, ನೀರು ಕುಡ್ಕೊಂಡು ಹಿಂಗೆ ಮಾವಿನ ಹಣ್ಣು ಮಾರಕ್ಕೆ ಬಂದೆ. ತಗೋರಪ್ಪೆ ಬಡ ತಗೋರಿ, ನಾ ಮುಂದಕ್ಕೆ ಹೋಗ್ತೀನಿ. ಏನಿನ ಅಮ್ಮ ಏನು ಬೇ ನೀನು? ಒಂದು ರೊಟ್ಟಿ ಕೊಟ್ರೆ ನಮಗೇನು ಬಡ್ತಾನೆ ಬರ್ತತೆ ನಿನಗೆ? ಹಸಿವಿದ್ರೆ ಕೇಳಿ ತಿನ್ನು ನೀನು. ನಮ್ಮೂರಿಗೆ ಬಂದಾಗ ನಮ್ಮ ಮನೆ ಕಡೆಗೆ ಬಾ ಇತ್ತಾಗ. ಇವ್ರ ಮನೆಗಾಗಲಿ ನಮ್ಮ ಮನೆ ಕಡೆಗಾಗಲಿ ನಮ್ಮ ಮನೆ ಅಲ್ಲೇ ಐತಿ. ಹಳ್ಳಿ ಜನ ಏನಂಗೆ ಇದು ಮಾಡೋದಿಲ್ಲ, ಕೊಡ್ತಾರೆ ಒಂದು ರೊಟ್ಟಿ ಅಂದ್ರೆ. ಹಂಗಂದ್ರೆ ಹೆಂಗವ ನೋಡು, ಮಾರಕ್ಕೆ ಬಂದಾಳ, ವ್ಯಾಪಾರನೂ ಆಯ್ತು, ಹೊಟ್ಟಿನೂ ತಂದು ಹಂಗಿಸ್ತಾರೆ ತಾಯಿ. ಹೋಗಬೇ, ನಾವೆಲ್ಲ ಹಂಗಿಲ್ವ, ಕೊಡ್ತೀವಿ, ತಿಂದು ಹೋಗು. ಹಣ್ಣು ಹೆಂಗೆ ಹೇಳು ತಾಯಿ. ಪೇಟೆಗ ಚಲೋ ದೊಡ್ಡ ಮಾವಿನ ಹಣ್ಣು ಪೌಡ್ರ್ ಹಾಕಿ ಹಣ್ಣು ಮಾಡಿ 100 ರೂಪಾಯಿ kg ಹಿಂಗೆ ಇಟ್ಟಾರವ. ನಾನು ಹೊಟ್ಟೆ ಪಾಡಿ ಬಂದಿರಕಿ ಚಲೋ ಹಣ್ಣು, ಸಣ್ಣ ಹಣ್ಣು, ಈ ಸಾರು ಅದನ್ನ ಮಾಡ್ಕೊಳಕ್ಕೆ ಚಲೋ ಆಕವು, ತಿನ್ನೋಕೆ ಚಲೋ ಆಕವು ಹುಡುಗರಿಗೆ. ನೋಡುವ ಹೆಂಗಾರ ಒಂದು 50 ರೂಪಾಯಿ kg ಹಂಗೆ ಕೊಡ್ತೀನಿ. kg ಹಂಗಾರ ತಗರಿ, ಇಲ್ಲ ನಿಮಗೆ ಹೆಂಗೆ ಬೇಕು ಹಂಗೆ ತಗರಿ. kg ಬೇಡವ, ನಂಗೊಂದು 50 ರೂಪಾಯಿದಾಗ ಕೊಡು, ಆಕಿಗೆ ಒಂದು 50 ರೂಪಾಯಿದಾಗ ಕೊಡು. ತಗೋ ಯಮ್ಮ, ಇದ್ರಾಗ ಹಾಕು. ತಗೋರಿವ ಯಮ್ಮ, ನಾನು ಅದ್ರಾಗ ಹಾಕಿಬಿಡ್ಬೆ. ಹಾಕೇನು ನೋಡ್ಬೆ. ತಡಿ ಜೇಕ, ಯಮ್ಮಗೆ ರೊಟ್ಟಿ ತಂದು ಕೊಡ್ತಾನೆ ಪಾಪ. ಹೋಗಲ್ಲ ಮತ್ತು ನಿಮ್ಮ ಮನೆಗೇನು ಹೋಗಿ, ಇಲ್ಲೇ ಒಳಗೆ ಹೋಗು. ನಮ್ಮ ಮನ್ಯಾಗ ಏನು ತಿಂಡಿ ಮಾಡ್ಯಾರ ನೋಡಿ, ಇಸ್ಕೊಂಬ ಆತವ. ಯಮ್ಮ ಏನು ಸಂಕೋಚ ಮಾಡ್ಕೋಬೇಡ, ಹೊಟ್ಟೆ ತುಂಬ ತಿಂದು ನೀರು ಕುಡಿದು ಹೋಗು. ಮತ್ತೇನಾರ ಮಾರಕ್ಕೆ ಬಂದ್ರೆ ಬಾ ಇತ್ತಾಗ. ನಿಮಗೆ ಪುಣ್ಯ ಬರಲಿ ಮಕ್ಕಳು ಮೊಮ್ಮಕ್ಕಳನ್ನ ದೇವರು ಚೆನ್ನಾಗಿಟ್ಟಿರಲಿ. ಏನು ಮಾಡೋದವ, ನಿನಗೆ ಇವತ್ತು ನಾವು ಸಹಾಯ ಮಾಡಿದ್ರೆ ನಾಳೆ ನಮಗೂ ಯಾರು ಮಾಡ್ತಾರೆ. ಏನು ಮಾಡೋದು, ವಯಸ್ಸಾದ್ಮೇಲೆ ಹಿಂಗೆ ನೋಡು, ಅನ್ನಂಗೂ ಇಲ್ಲ ಅನ್ಭವಿಸಂಗೂ ಇಲ್ಲ. ತಗಮ್ಮ, ಗೋಧಿ ಹಿಟ್ಟು ಜೋಳದ ಹಿಟ್ಟು ಸೇರಿಸಿದ್ದು ಹಸಿ ಮಾಡ್ಯಾರ, ತಿನ್ನು. ಕೊಡು, ತಗೊಳ್ಬೇ, ತಿನ್ನಯ್ಯವ. ನಮ್ಮವು ಇದ್ದಂಗೆ ನೀನು ತಗೊಂಡು ತಿನ್ನವ, ಹೊಟ್ಟೆ ತುಂಬ ತಿನ್ನು ಜೀವಕ್ಕೆ ಈಗ ಸಮಾಧಾನ ನೋಡುವ. ಒಂದಿಟ್ಟು ತಿನ್ನಕ್ಲೆ ತಾಯಿದು ಆಸೆ ಭಾಳ ಚಲೋ ಆಗಿವೆ. ಸೊಸಿ ಚಲೋ ರಂಗೆ ಕಾಣ್ತೈತಿ, ಪುಣ್ಯ ಮಾಡಿ ನೋಡುವ ನೀ. ಹ್ಞೂ ಬೇ, ಇಬ್ಬರು ಅದಾರ ಸೊಸೆಯರು.
ಇಬ್ಬರು ಚಲೋ ಅದಾರವ. ಹ್ಞೂ ಅಮ್ಮ ಆಕೆ ಶಾಸ್ತ್ರ ಊರು ತುಂಬ ಹೆಸರುವಾಸಿ ಆಗ್ಯಾರ. ಇಲ್ಲಿ ಬಿಡವ, ದೇವರು ನಿಮ್ಮನ್ನಾರ ಚಲೋ ತಂಗಿಟ್ಟಿರಲಿ. ಕೆಂಪು ಚಟ್ನಿ ಮಸ್ತ್ ಆಗೈತವ, ಭಾರಿ ರುಚಿ ಮಾಡ್ಯಾರ ನೋಡ್ಬೇ. ನಂದು ಆಸೆ ಬೇಕನ ಇವ ಬೇಡ ಸಾಕು, ನಿಪ್ಪು ಹಸು ಅದಂಗೆ ಆಗೈತಿ. ಒಂದು ಮುಂಜಾನೆ ನಮ್ಮ ಮನೆ ಬಿಟ್ಟ ನೋಡು, ಜಾಸ್ತಿ ತಿಂದ್ರೆ ತ್ರಾಸ ಆಕೈತಿ. ಸಾಕುವ ತೊಗೊಳ್ಬೇ, ದುಡ್ಡು ತಗೋ. ಇಬ್ಬರದು ಸೇರಿ ಇದ್ರಾಗ ಆಯ್ತು ನೋಡು. ಒಂದು 10 ರೂಪಾಯಿ ಕಮ್ಮಿ ಕೊಡ್ರಿ ತಾಯಿ. ಇವಾಗ ತಿಂಡಿ ಕೊಟ್ಟಿರಿ ತಿನ್ನಕ. ಅಯ್ಯಯ್ಯಮ್ಮ ಹೋಗಬೇ, ಹೋಗು. ವ್ಯವಹಾರಕ್ಕೆ ವ್ಯವಹಾರ, ಊಟಕ್ಕೆ ಊಟ. ಊಟ ಕೊಟ್ಟವೆ ಅಂತ ಹೇಳಿ ಪಾಪ ನಿನ್ನ ವ್ಯಾಪಾರ ಕಮ್ಮಿ ಮಾಡೋದೇನು ಬೇಡವಾ? ತಗೊಂಡು ಹೋಗ್ರಿ. ಹೌದು ನೋಡವ, ಸರಿ ಹೇಳಿದ ಭಾಗ್ಯ. ನೀರು ಬೇಕಲ್ಲವೇ? ಇಲ್ಲ ಬಿಡವ, ಬ್ಯಾಡ ಬಿಡು, ಸಾಕು ಬೇಡ. ಮತ್ತು ತರಕಾರಿ ಗಿರ್ಕಾರಿ ಏನಾರು ತಂದ್ರೆ ಸೊಪ್ಪು ಗಿಪ್ಪು ಚಲೋ ತಗೊಂಬ ಬಾಯಿ ಕಡೆಗೇನು. ಆತೇವ ಬರ್ತಾನೆ. ಅಯ್ಯಪ್ಪ ನೋಡ ಭಾಗ್ಯ ಪಾಪ, ಯಾರ ಜೀವನ ಏನೇನಾಕತ್ತೆ ಏನವ ಪಾಪ. ಇಷ್ಟು ವಯಸ್ಸಾಗೈತಿ, ಮಗ ಸೊಸೆ ಎಲ್ಲರೂ ಇದ್ರು ಪಾಪ. ಮುಂಜಾನೆ ಜೀವನ ನಡೆಸ್ಕೊಳಕ ಹಣ್ಣು ಮರಕ್ಕೆ ಬಂದೈತಿ. ಹೌದು ನೋಡ ಜಯಕ್ಕ. ಮತ್ತು ನಿನ್ನೆ ರಾತ್ರಿ ಸಿಕ್ಕಾಪಟ್ಟಿ ಮಳೆ ಗಾಳಿ ಆಗೈತಲ್ಲ ಪಾಪ, ಅದಕ್ಕೆಲ್ಲ ಹತ್ತು ಕೊಯ್ಯಕ್ಕಾಗಬೇಕು. ಉದುರಿ ಬಿದ್ದದವಲ್ಲ ಅಂತಂದೈತಿ. ಆದರೂ ಹಣ್ಣು ಚಲೋ ಅದಾವ. ಮತ್ತು ಇನ್ನೊಂದು ಫ್ರೆಂಡ್ಸ್, ಇವ್ರ ಮಾವಿನ ಹಣ್ಣಾಗ ಸಾರು ಮಾಡ್ಬೇಕ್ರಿ, ಮಸ್ತ್ ಆಕೈತಿ. ಭಾಳ ಹಗುರೈತಿ ಮಾವಿನ ಹಣ್ಣನ್ನು ಗಿಮ್ಚ್ಗೆರಿ. ಗಿಮ್ಚ್ಕೊಂಡು ಅದು ಕೊಟ್ಟು ಉಪ್ಪು ಬೆಲ್ಲ ಹಾಕಿರಿ ನೋಡ್ಕೊಂಡು. ಮಾವಿನ ಹಣ್ಣು ಇದ್ರ ಬೆಲ್ಲ ಭಾಳ ಬೇಡ. ಹಂಗೆ ಒಂದಿಟ್ಟು ಹಸಿ ಕೊಬ್ಬರಿ, ಒಣಮೆಣಸು ಅಂದ್ರೆ ಒಣಮೆಣಸು, ಹಸಿಮೆಣಸು ಅಂದ್ರೆ ಹಸಿಮೆಣಸು, ಜೀರಿಗೆ, ಸಾಸಿವೆ, ಅರಿಶಿನ ಹಾಕಿ ರುಬ್ಬಿ ಅದಕ್ಕೆ ಸೇರಿಸಿ ಒಂದು ಒಗ್ಗರಣೆ ಕೊಟ್ಟರೆ ಭಾರಿ ಮಸ್ತ್ ಆಕೈತ್ರಿ ಊಟಕ್ಕೆ. ನನಗೆ ಗೊತ್ತಿದ್ದಿಲ್ಲ ಬಿಡ ಅಕ್ಕ, ನೀವು ಹೇಳಿದೆಲ್ವಾ ಹಿಂಗೆ ಮಾಡ್ತೀನಿ. ನಾನು ಹಿಂಗೆ ಮಾಡಿಬಿಡ್ತೀನಿ. ಅದು ಹಗರು ಮಧ್ಯಾಹ್ನ ಊಟಕ್ಕೆ ಚಲೋ ಆಕೈತಿ. ಇನ್ನೊಂದೇನು ರೀ, ಎಲ್ಲ ಕಡೆ ಕೊರೋನಾ ಬರ್ತೈತಿ ಅಂತಾರೆ. ಊರಲ್ಲಿ ಬಂದು ತರಕಾರಿ, ಪೇಟೆಲ್ ತಂದು ತರಕಾರಿನ ಚೆನ್ನಾಗಿ ಉಪ್ಪು ನೀರು ಹಾಕಿ ತೊಳ್ಕೊಂಡು ಮಾಡಿರಿ. ಮಳೆಗಾಲ ಇರೋದ್ರಿಂದ ಕೆಮ್ಮು ಜ್ವರ ಕಾಯಮ್ಮ, ಅದ ಕೊರೋನಾ ಅಂತ ಹೇಳಿ ಮತ್ತೆ 108 ಟೆಸ್ಟ್ ಶುರು ಮಾಡ್ತಾರೆ. ಹೌದ್ರಿ ಫ್ರೆಂಡ್ಸ್, ಆದಷ್ಟು ಮನೆಯೊಳಗನ ಮೆಡಿಸಿನ್ ಮಾಡ್ಕೊರಿ, ಮನೆ ಮದ್ದನ್ನ. ಅವರು ಲಲ್ಲಿ ಅವರು ತಗೊಂತಿದ್ರೆ ಏನು ಅಮ್ಮ ಹೊಕ್ಕತೆ ಇಲ್ಲ ಅಲ್ಲಿ. ಅವ್ರ ಅತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಅಗಣ ಮಾಡ್ತಾಳ್ತದ. ಆಕಿ ನೋಡ್ತಾನೆ ತಗಲೇ ಬಿಟ್ರು ಬಿಡಲಿ. ಕೂತ್ಕಡ, ನೀನೇನು ನಿಂತ ಮಾತಾಡ್ತಿಲ್ಲ ಏನು? ಭಾಗ್ಯಕ್ಕೆ ಚಾ ಅಷ್ಟಾತ? ಅಯ್ಯೋ ದೊಡ್ಡ ಮಂದಿ ಹೊರಗೆ ಕಂಟಿಲ್ಲಲ್ಲ ಯವ್ವ. ಈಗ ಮಳೆ ಬಂದು ನಿಂತಾಗ ಸೂರ್ಯ ಬಂದು ಹೊಳ್ದಂಗಾತಲ್ಲ. ಇಂಥವ ನೋಡಿ ನೀನು ಮಾತು ಹೊರ ಕಾಣಕ್ಕೆ ಅಕ್ಕನೂ ಇಲ್ಲ, ಕೆಲಸನೂ ಭಾಳ ಆಕೈತವ. ಹಂಗೆ ನಮ್ಮ ಅತ್ತೆ ಸಿಕ್ಕಿಲ್ಲ. ಅತ್ಯಾರು ಹೇಳಿದ್ರು ಸಿಕ್ಕಿದ್ಲು ಭಾಗ್ಯ ಕೊಟ್ಟಿಗೆ ಹತ್ರ ಹೋದಾಗ ಹೇಳಿ. ಮೊನ್ನೆ ರಸ್ತೆ ಮೇಲೆ ನಿಂತ್ಕೊಂಡು ಮಾತಾಡಿದ್ರು ಹೇಳಿ. ಮತ್ತು ಮನೆ ಸಂಜೆಗೆ ಬಜ್ಜಿ ತಿನ್ನಾಕಿದ್ರು ಅಂತ. ನಾನು ಕರೆದೇ ಇಲ್ಲ ನೀನು. ಕರೆದೇ ಇಲ್ಲ ಅಂದ್ರೆ ನೀನು ಸಿಕ್ಕಿದ್ದೇನು? ಹೇಳಿ ಕಳಿಸಿದ್ದೆ ಯಾಕೆ ನಾನು ಹೇಳಿದ್ರು ಬಿಡ ಹೋಗಲಿ. ಬಾ ಚಾ ಕುಡಿವಂತಂತ ಬೇಡವಾ ಆಗೈತಿ. ನೀವು ಒಳಗೆ ಹೋಗಿದ್ನ ಈಗ ನಾಷ್ಟ ತರಕ ಇದ್ದಿಲ್ವ? ಅಲ್ಲೇ ದೋಸೆ ಅದಿತ್ತು ಹಾಕೊಂಬಂದೆ. ಹೌದಾ, ನಾನು ಹಿಂದೆ ಟಾಯ್ಲೆಟ್ಗೆ ಹೋಗಿದ್ದು ಬಿಡ. ಯಾರು ಬಂದಿದ್ರು? ಯಾರಿಲ್ಲ ಹೇಳ ಸುಮ್ಮ. ಪಾಪ ಮಾವಿನ ಹಣ್ಣು ಮರಕ್ಕೆ ಒಂದು ಮುದಿಗೆ ಬಂದತಿ. ಅದ ಹೊಸ್ದಾಗಿ ಬಂದತ ನಮ್ಮೂರಿಗೆ. ಪಾಪ ಹಸ್ಕೊಂಡು ಬಂದತಿ ಮನ್ಯಾಗ. ಮಗ ಸೊಸಿ ನೆಟ್ಟಿಗೆ ನೋಡ್ಕೊಳಲ್ಲ ಅಂತ. ಹಂಗಾಗಿ ನಮ್ಮ ಮನೆಗೆ ಹೋಗಿ ತರ್ತೇನೆ ಅಂದ್ಲು. ಬ್ಯಾಡ ಹೋಗಿಲ್ಲ, ಒಳಗೆ ಏನಾಯ್ತು ನೋಡಿ ತಮ್ಮ ಅಂದೆ. ಹೌದೇನ್ರಿ ಅತ್ತಿ? ಪಾಪ ಚಲೋ ಆತ್ ಬಿಡ್ರಿ ಕೊಟ್ಟದ್ದು. ಊರು ಮಾವಿನ ಹಣ್ಣನ್ನ ಸಣ್ಣವು. ಹ್ಞೂ ಹೇಳ್ತಾ ಅಜ್ಜಿ, ರುಚಿ ಅದ ಭಾಳ. ಪಾಪ ವಯಸ್ಸಾದ್ಮೇಲೂ ದುಡಿದ ಹೊಟ್ಟಿ ಪಾಡಿಗೆ ಏನು ಮಾಡೋದು ಹಿಂಗೆ ನೋಡಿ. ಹೌದು ಆಕರೆ ಪಾಪ ಅಜ್ಜಿ ನೋಡಿ ಭಾಳ ಬೇಸರ ಆಯ್ತು. ನಡೆಯಕ್ಕೆ ಬರೋಂಗಿಲ್ಲ, ಉಸಿರು ತೆಗಿತದೆ. ಮನೆ ದೊಡ್ಡ ಬುಟ್ಟಿಯಾಗ ಹೊತ್ಕೊಂಬಂದತಿ. ಏನು ಮಾಡೋದು ಬಿಡವಾ ಹೋಗಲಿ. ನಮ್ಮ ಕೈಲಾದ್ರೂ ಸಹಾಯ ನಾವು ಮಾಡಿದ್ವಲ್ಲ, ತಿಂಡಿ ಕೊಟ್ಟಾವೆಲ್ಲ. ಮತ್ತೇನೇನು ಮಾಡೋದಕ್ಕತಿ? ಏನು ಯಾಕ ಹೊಲ್ಸು ಮಳೆ ಬಿಡಾವಲ್ತಲ್ಲ ಇವ. ರಾತ್ರಿ ಎಲ್ಲ ರಾಪ್ 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 ಒಂದೇ ಸಾಮಾನ್ಯ ಸುರಿದತಿ. ಬಿಸಿಲು ಕಾಣಂಗಿಲ್ಲ, ಬಟ್ಟೆನೂ ಒಣಗಂಗಿಲ್ಲ. ಬೇಡವಾ. ಮತ್ತು ಅದ್ರಾಗ ಕೊರೋನಾದ ಹಾವಳಿ ಎಬ್ಸ್ಯಾರಲ್ಲ ಮತ್ತೆ. ತಿರ್ಗಾಡೋಕೆ ಹೆದರಿಕಾಗೈತೆ ನೋಡಿ. ಎಲ್ಲಾರು ಹೊರಗೆ ಯಾರು ಕೆಮ್ಮು ಗಿಮ್ಮು ಬಂದವ್ರ ಹತ್ರ ನಿಂತ್ಕೊಳಕ್ಕೆ ಹೆದರಿಕೆ. ನಾನಿಮ್ಮ ಎಲ್ಲಿ ಹೆಚ್ಚಿ ಮುಂಚೆ ಬಂದಾಗ ಹೆದರ್ದಷ್ಟು ಈಗ ಯಾರೇ ಹೆದರಲ್ತೋ. ಕೆಮ್ಮು ನೆಗಡಿ ಎಲ್ಲರಿಗೂ ಕಾಮನ್ ಮಳೆಗಾಲ ಬಂತು ಅಂದ್ರೆ. ಹೋಗ್ಲಿ ಬಿಡವ, ಏನ್ರಾಕಾಗವಲ್ತ. ಆದಷ್ಟು ಮನ್ಯಾಗನ ಅರ್ಶಿನದ ಕಾಪಿ ಮತ್ತು ಸಾಂಬಾರು ಸೊಪ್ಪು ಗಿಪ್ಪಿಂದ ಔಷಧಿ ಮಾಡ್ಕೊಂಡು ಏನಾರು ಮಾಡಿ ಕೆಮ್ಮು ಕಡಿಮೆ ಮಾಡ್ಕೋಬೇಕು ನೋಡು. ಹೌದ್ಲೇವ, ನಾನು ಹೊಕ್ಕೇನು ತಗೋ, ಕೆಲಸ ಐತಿನ್ನು. ಜಯಕ್ಕ ಕೂಗಿದ್ಲಿ ಹೇಳಿ ಬಂದೆ. ಮಾವಿನ ಹಣ್ಣು ತಗೊಳಕ್ಕೆ ಅಂದ್ಲು. ಹಂಗಾಗಿ ತಗೊಂಡು ದುಡ್ಡು ಕೊಟ್ಟು ಅಜ್ಜಿ ತಿಂಡಿ ಅದು ಕೊಟ್ಟು ಮತ್ತು ಇನ್ನೇನು ಹೊಂಟಿದ್ದೆ. ನೀ ಬಂದು ನೋಡು. ಆತ ಬಾ, ನಾನು ಒಬ್ಬಾಕಿ ಬೇಸರ ಇವ. ಅತ್ತೆಯರೆಲ್ಲರ ಹೋದ್ರು ಅಂತಂದ್ರೆ
ತಗೋ ನಂದು ಕೆಲಸ ಮಗಳು ರಜಾಕ್ ಬಂದಾಳಲ್ಲ, ಇನ್ನೇನು ಸಾಲಿ ಬಂತು, ಆಕೆಗೆಲ್ಲ ಅಣಿ ಮಾಡಿ ಕಳಿಸ್ಬೇಕು. ಹೌದವಾ, ನಮ್ಮ ಹುಡುಗರಿಗೂ ಎಲ್ಲೆಲ್ಲಿ ಇಟ್ಟು ಒಗದವ ಪಾಟಿ ಚೀಲ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡ್ಬೇಕು ನಾವು. ಇನ್ನೇನು ಹಾಕಿ ಬರ್ತಾಳೆ ಇನ್ನೊಂದು 2 ದಿವಸದಾಗ. ಅಲ್ಲಲ್ಲಿ ಹೊರಗೆ ನಿಂತು ಮಾತಾಡೋದನ್ನ ಒಳಗೆ ಬಂದು ಹೋಗಿತ್ತು ನೋಡು. ತೊಗೊಳ್ವಾ ಹೊಕ್ಕಿನ ಹಣ್ಣು ಇಲ್ಲೇ ಇರ್ತವ ಅಂತಕ್ಕೆ ನಾವು ಬಂದು ಕಡೆಗೆ ಒಂದು ಸ್ವಲ್ಪ ತಂಗ ಕುಂತು ತಗೊಂಡು ಹೋಗ್ತೀನಿ. ಸರಿವಾ. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ಲದೆ ಬದುಕ್ತೀವಿ ಸುಮ್ಮನೆ. ನೋಡಿರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ನಮ್ಮ ಹಳ್ಳಿಯಾಗ ಹಿಂಗೆ ರೀ, ಏನಾದರೂ ಮಾರಕ್ಕೆ ಬಂದಾರ ಅವ್ರು ನೋಡಿ ಸ್ವಲ್ಪ ಪಾಪ ಅನಿಸಿದ್ರೆ ಕೆಲವರು ಕೇಳಿಸ್ಕೊಂಡು ತಿಂತಾರೆ, ಇನ್ನು ಕೆಲವರು ಹಸ್ಕೊಂಡಿದ್ರು ಕೇಳೋದಿಲ್ಲ. ಒಂದು ಮಾತೈತಲ್ರಿ, ನಾವು ಮಾಡೋ ಕೆಲಸ ನೋಡ್ತಾರೆ ಹೊರತು ಜನ ನಮ್ಮ ಹಸಿವಿನ ಯಾರೂ ನೋಡೋದಿಲ್ಲ ಹೇಳಿ. ಹಾಗಾಗಿ ಹಿಂಗೆ ಬಂದವ್ರಿಗೆ ಒಂದು ರೊಟ್ಟಿ ಕೊಡ್ರಿ, ಕೊಟ್ರೆ ಏನೂ ನಮ್ದು ಹಾಳಾಗೋದಿಲ್ಲ. ನಾಳೆ ನಮ್ಮ ಮಕ್ಕಳು ಮರಿಗೆ ಒಳ್ಳೇದಾಕೈತ್ರಿ. ಕೆಲವರು ಮೋಸ ಮಾಡೋರು ಬಂದಿರ್ತಾರೆ, ಅಂಥವ್ರು ನೋಡಿ ವಿಚಾರ ಮಾಡಿ ಒಂದು ತುತ್ತು ಅನ್ನ ಕೊಟ್ರೆ ಯಾವನೂ ನಮ್ದು ಆಸ್ತಿ ಸೌದು ಹೋಗಲ್ರಿ. ಹಿಂಗೆ ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕಿರಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ.